ಇವತ್ತು ನಾವು ನೋಡ್ತಿರೋದು ಇಡೀ ಪ್ರಪಂಚದಲ್ಲೇ ತುಂಬಾನೇ ಫೇಮಸ್ ಆಗಿರುವಂತ ಒಂದು ಅದ್ಭುತವಾಗಿರುವಂತ ಮೂವಿ. ಈ ಮೂವಿಯ ಬಗ್ಗೆ ಇಂಟ್ರೋದಲ್ಲಿ ನಾನು ಏನು ಹೇಳೋದಕ್ಕೆ ಹೋಗೋದಿಲ್ಲ. ಇದರಲ್ಲಿ ಬರುವಂತ ಸಸ್ಪೆನ್ಸ್, ಥ್ರಿಲ್ಲರ್ ಹಾಗೆ ಟ್ವಿಸ್ಟ್ ಗಳನ್ನ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ. ಅಂದಂಗೆ ಈ ಮೂವಿ ಹೆಸರು ಪ್ರೀ ಡೆಸ್ಟಿನೇಷನ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಬ ವ್ಯಕ್ತಿ 2 ಸೂಟ್ ಕೇಸ್ಗಳನ್ನ ಹಿಡ್ಕೊಂಡು ಒಂದು ಬಿಲ್ಡಿಂಗ್ ನ ಗ್ರೌಂಡ್ ಫ್ಲೋರ್ ಗೆ ಬಂದು ಇಲ್ಲಿ ಇಟ್ಟಿರುವಂತ ಬಾಂಬ್ ಅನ್ನ ಹುಡುಕ್ಬಿಡ್ತಾನೆ. ನಂತರ ಇವನು ತಂದಿರುವಂತ ಒಂದು ಸೂಟ್ ಕೇಸ್ ಅನ್ನ ರೆಡಿ ಮಾಡ್ಕೊಂಡು ಆ ಬಾಂಬ್ ಅನ್ನ ಇದ್ರೊಳಗಡೆ ಹಾಕೊಳ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಇವನು ಸುತ್ತಮುತ್ತ ಯಾರೋ ಓಡಾಡ್ತಾರೆ. ಹಾಗೆ ಅಟ್ಯಾಕ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಇವನು ಅವರಿಂದ ಸಂಭಾಳಿಸ್ಕೊಂಡು ಬಾಂಬ್ ಅನ್ನ ಸೂಟ್ ಕೇಸ್ ನ ಒಳಗಡೆ ಹಾಕುವಷ್ಟರಲ್ಲಿ ಇದು ಸ್ವಲ್ಪ ಬ್ಲಾಸ್ಟ್ ಆಗಿದ್ರಿಂದ ಇವನ ಕಂಪ್ಲೀಟ್ ಆಗಿರುವಂತ ಮುಖ ಸುಟ್ಟೋಗುತ್ತೆ. ಇದರಿಂದ ಇವನು ತುಂಬಾ ಒದ್ದಾಡ್ತಾ ಇವನ ಹತ್ರ ಇದ್ದಂತ ಮತ್ತೊಂದು ಸೂಟ್ ಕೇಸ್ ಅನ್ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಆ ಸೂಟ್ ಕೇಸ್ ಅನ್ನ ಇವನಿಗೆ ಕೊಟ್ಟಾಗ ಇವನು ಒಂದು ಬಟನ್ ನ ಪ್ರೆಸ್ ಮಾಡ್ತಿದ್ದಂಗೆನೆ ಮುಂದಿನ ಸೀನ್ ಗೆ ಶಿಫ್ಟ್ ಆಗುತ್ತೆ. ನೋಡಿದ್ರೆ ಇವನ ಮುಖ ತುಂಬಾ ಬರೀ ಬ್ಯಾಂಡೇಜ್ ಅನ್ನೇ ಹಾಕಿರ್ತಾರೆ. ಯಾಕೆಂತಂದ್ರೆ ಅಷ್ಟೊಂದು ಸುಟ್ಟೋಗಿರುತ್ತೆ. ಇವನ ಹೆಸರು ನಮ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಇನ್ಮೇಲಿಂದ ನಾವು ಇವನನ್ನ ಏಜೆಂಟ್ ಅಂತ ಕರೆಯೋಣ. ಆಗ ಇವನ ಹತ್ರ ಟೆಂಪರಲ್ ಬ್ಯೂರೋ ಅನ್ನೋ ಡಿಪಾರ್ಟ್ಮೆಂಟ್ ನ 2 ವ್ಯಕ್ತಿಗಳು ಬಂದು ಇವನು ಆ ಬಾಂಬ್ ಅನ್ನ ಸ್ಟಾಪ್ ಮಾಡಿ ಎಷ್ಟೋ ಜನರ ಜೀವನ ಕಾಪಾಡಿರೋದ್ರಿಂದ ಮೆಡಲ್ ಅನ್ನ ಕೊಡ್ತಾರೆ. ಏಜೆಂಟ್ ಕೂಡ ಇವರನ್ನ ಕೇಳ್ತಿರ್ತಾನೆ, ಆ ಬಾಂಬರ್ ನಿಮ್ಗೆ ಸಿಕ್ಕುದ್ನ ಅಂತ. ಆದ್ರೆ ಇವ್ರು ಮಾತ್ರ ಅದ್ರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ನಿನ್ಗೊಂದು ಕೊನೆಯ ಮಿಷನ್ ಇದೆ, ಅದಕ್ಕೋಸ್ಕರ ರೆಡಿ ಆಗು ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಫಿಜಲ್ ಬಾಂಬರ್ ಅನ್ನೋ ಒಬ್ಬ ವ್ಯಕ್ತಿ 1975ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿರುವಂತ ಒಂದು ಬಿಲ್ಡಿಂಗ್ ನ ಒಳಗಡೆ ಬಾಂಬ್ ಅನ್ನ ಇಟ್ಟಿದ್ರಿಂದ 11,000 ಜನರು ಸತ್ತೋಗಿರ್ತಾರೆ. ಆದ್ರಿಂದಾನೆ ಏಜೆಂಟ್ 1992ರಿಂದ 1975ಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಹೋಗಿ ಅಲ್ಲಿಟ್ಟಿದ್ದಂತ ಬಾಂಬ್ ಅನ್ನು ಸ್ಟಾಪ್ ಮಾಡಿ ಮತ್ತೆ 1992ಕ್ಕೆ ಬಂದು ತಲುಪಿದಾನೆ ಅಂತ. ಅಷ್ಟೇ ಅಲ್ಲದೆ ಇವನ ಮುಖ ತುಂಬಾನೇ ಡ್ಯಾಮೇಜ್ ಆಗಿದ್ರಿಂದ ಪ್ಲಾಸ್ಟಿಕ್ ಸರ್ಜರಿನ ಮಾಡಿರ್ತಾರೆ. ಆಗ ಬ್ಯಾಂಡೇಜ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಇವನ ಮುಖ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ನೋಡೋದಕ್ಕೆ ಇವನೊಬ್ಬ ಬೇರೆ ವ್ಯಕ್ತಿ ತರನೇ ಕಾಣ್ತಿರ್ತಾನೆ. ಇವನನ್ನ ಇವನು ಗುರ್ತಿಡಿಯೋದಕ್ಕೆ ಆಗ್ತಿರೋದಿಲ್ಲ. ಇದಾದ್ಮೇಲೆ ಟೆಂಪರಲ್ ಬ್ಯೂರೋ ಡಿಪಾರ್ಟ್ಮೆಂಟ್ ನವರು ಏಜೆಂಟ್ ನ ಇವನ ಕೊನೆಯ ಮಿಷನ್ ಗೋಸ್ಕರ ರೆಡಿ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಆ ಸೂಟ್ ಕೇಸ್ ಕೂಡ ಇವನಿಗೆ ತಂದ್ಕೊಡ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಇದೇ ಟೈಮ್ ಟ್ರಾವೆಲ್ ಮಷಿನ್. ಹಾಗೆ ಇವನಿಗೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ಕೊಟ್ಟು ಕಳಿಸ್ತಾರೆ. ನಂತರ ಸೀನ್ ಇಲ್ಲಿಂದ 1970 ನ್ಯೂಯಾರ್ಕ್ ಸಿಟಿಗೆ ಶಿಫ್ಟ್ ಆಗುತ್ತೆ. ಹೌದು, ಫಿಜಲ್ ಬಾಂಬರ್ ಬಾಂಬ್ ಇಡೋದಕ್ಕಿಂತ 5 ವರ್ಷಗಳ ಹಿಂದಕ್ಕೆ ಏಜೆಂಟ್ ಇಲ್ಗೂ ಕೂಡ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದು ಒಂದು ಬಾರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಜಾಕೆ ಜಾನ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವನು ನೋಡೋದಕ್ಕೆ ಸ್ವಲ್ಪ ವಿಚಿತ್ರವಾಗಿದ್ರು ಕೂಡ ಜಾನ್ ಹಾಗೆ ಏಜೆಂಟ್ ನ ಮಧ್ಯೆ ಮಾತುಕತೆ ಶುರುವಾಗುತ್ತೆ. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಏಜೆಂಟ್ ಜಾನ್ ನ ಕೇಳ್ತಾನೆ, ನೀನ್ ಏನ್ ಕೆಲಸ ಮಾಡ್ತೀಯ ಅಂತ. ಆಗ ಇವನು ಕೂಡ ನಾನು ದ ಅನ್ಮ್ಯಾರಿಡ್ ಮದರ್ ಅನ್ನೋ ಒಂದು ಮ್ಯಾಗಝಿನ್ ನ ಅಂದ್ರೆ ಬುಕ್ ನ ಬರಿತಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಇವನಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ಸ್ವಲ್ಪ ದಿನದಿಂದ ಇವನು ಕೂಡ ಆ ಮ್ಯಾಗಝಿನ್ ನ ಓದ್ತಿದ್ದ. ಅದೇ ಸಮಯಕ್ಕೆ ಟಿವಿಲಿ ಫಿಜಲ್ ಬಾಂಬರ್ ಬಗ್ಗೆ ಮಾತಾಡ್ಕೊತಿರ್ತಾರೆ. ಹೌದು, 1970ರಿಂದ 75ರವರೆಗೂ ಅಲ್ಲಲ್ಲಿ ಅವನು ಬಾಂಬ್ ಗಳನ್ನ ಇಟ್ಟು ಜನರ ಮಧ್ಯ ಭಯನ ಹುಟ್ಟಿಸ್ಬಿಟ್ಟಿರ್ತಾನೆ. ನಂತರ ಜಾನ್ ಬೇಜಾರಾಗಿರೋದನ್ನ ನೋಡಿ ಕೇಳ್ತಾನೆ, ನೀನೊಂದು ಹೆಣ್ಣಿನ ಬಗ್ಗೆ ಬುಕ್ ಅನ್ನ ಬರ್ದಿದ್ಯಲ್ಲ, ಏನಕ್ ಬರ್ದಿದ್ಯಾ? ಹೆಣ್ಣಿನ ಬಗ್ಗೆ ನಿನಗೆ ಹೇಗ್ ಗೊತ್ತಾಗುತ್ತೆ ಅಂತ. ಆಗ ಇವನು, ಹೆಣ್ಣನ್ನ ನನ್ಗಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ನಾನ್ ಹೇಳೋದ್ನೆಲ್ಲ ನಂಬ್ತೀಯ ಅಂತಂದ್ರೆ ನನ್ ಕತೆನೆ ಹೇಳ್ತೀನಿ ಅಂದಾಗ ಏಜೆಂಟ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ಆಗ ಜಾನ್ ಕೂಡ ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಅಂತ ಕತೆನೆ ಶುರು ಮಾಡ್ತಾನೆ. ಇದನ್ನ ಕೇಳಿ ಏಜೆಂಟ್ ಸ್ವಲ್ಪ ಶಾಕ್ ಆದ್ರೂ ಕೂಡ ಜಾನ್ ಕತೆನ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. 1945 ಸಣ್ಣ ಮಗು ಆಗಿದ್ದಂತ ನನ್ನ ಯಾರೋ ಒಬ್ಬ ವ್ಯಕ್ತಿ ಅನಾಥಾಶ್ರಮದ ಮುಂದೆ ಬಿಟ್ಟು ಹೋದ. ಆಗ ಅನಾಥಾಶ್ರಮದವರು ಕೂಡ ತುಂಬಾ ಖುಷಿಯಿಂದಾನೆ ನನ್ನ ಸ್ವೀಕರಿಸಿ ಮೊದಲೇ ಇದ್ದಂತ ತುಂಬಾ ಜನ ಮಕ್ಕಳು ಜೊತೆ ನನ್ನೂ ಕೂಡ ಸಾಕೋದಕ್ಕೆ ಶುರು ಮಾಡಿದ್ರು. ನಂತರ ಅವರು ನನ್ಗೆ ಇಟ್ಟಂತ ಹೆಸರೇ ಜೇನ್ ಅಂತ. ಹೀಗೆ ಒಂದು ದಿನ ಎಲ್ಲಾ ಮಕ್ಕಳುಗಳು ಆಟ ಆಡ್ತಿರ್ಬೇಕಾದ್ರೂ ನಮ್ಗೆ ತೋರಿಸ್ತಾರೆ. ಜೇನ್ ಕೂಡ ಈಗ ಬೆಳೆದು ದೊಡ್ಡವಳಾಗಿರ್ತಾಳೆ. ಆದ್ರೆ ಒಂದು ತಾಯಿ ಅವರ ಮಗುಗೆ ಐಸ್ ಕ್ರೀಮ್ ಅನ್ನ ತಗೊಳ್ತಿರೋದನ್ನ ನೋಡಿ ಇವಳಿಗೂ ಕೂಡ ತಾಯಿ ಬೇಕು ಅಂತ ಆಸೆ ಬಂದ್ಬಿಡುತ್ತೆ. ಆದ್ರಿಂದ ಅವ್ರ ಹತ್ರ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದು ಕಾರ್ ಬಂದಿದ್ರಿಂದ ತುಂಬಾ ಕೋಪ ಮಾಡ್ಕೊಂಡು ಆ ಕಾರಿನ ಗ್ಲಾಸ್ ಅನ್ನ ಹೊಡೆದಾಕ್ಬಿಡ್ತಾಳೆ. ಅಂದ್ರೆ ಜೇನ್ಗೆ ತುಂಬಾ ಶಕ್ತಿ ಇರೋದ್ರ ಜೊತೆಗೆ ತುಂಬಾ ಕೋಪ ಕೂಡ. ಇವಳು ಎಷ್ಟು ಸ್ಟ್ರಾಂಗ್ ಇರ್ತಿದ್ಲು ಅಂತಂದ್ರೆ ಇವಳು ಹುಡುಗಿರಿಗೆ ಚೆನ್ನಾಗಿ ಹೊಡೆಯೋದ್ರ ಜೊತೆಗೆ ಇವಳನ್ನ ಕೆಣಕ್ತಂತ ಹುಡುಗರ್ನು ಕೂಡ ಬಿಡ್ತಿರೋದಿಲ್ಲ, ಹೊಡಿತಿರ್ತಾಳೆ. ಇಷ್ಟೆಲ್ಲ ಆದ್ರೂ ಕೂಡ ಇವಳು ಓದೋದ್ರಲ್ಲಿ ತುಂಬಾನೇ ಮುಂದು, ಹಾಗೆ ಇಂಟೆಲಿಜೆಂಟ್ ಕೂಡ. ಆದ್ರೆ ಪ್ರತಿದಿನ ಇವಳಿಗೆ ಬೇಜಾರ್ ತರಿಸುವಂತ ವಿಷಯ ಏನು ಅಂತಂದ್ರೆ ಇವಳು ಬೇರೆ ಹುಡುಗಿರ್ಗಿಂತ ತುಂಬಾ ಡಿಫ್ರೆಂಟ್ ಆಗಿರೋದ್ರಿಂದ ಯಾರು ಕೂಡ ಇವಳ ಹತ್ರ ಬರ್ತಿರೋದಿಲ್ಲ. ಒಂದ್ ರೀತಿ ಹೇಳಬೇಕು ಅಂತಂದ್ರೆ ಇವಳು ಚಿಕ್ಕ ವಯಸ್ಸನ್ನ ಒಂಟಿತನದಿಂದನೇ ಕಳೆದಿರ್ತಾಳೆ. ನಂತರ ಒಂದು ದಿನ ಇವಳಿರುವಂತ ಅನಾಥಾಶ್ರಮಕ್ಕೆ ರಾಬರ್ಟ್ಸನ್ ಅನ್ನೋ ಒಬ್ಬ ಗವರ್ನಮೆಂಟ್ ಆಫೀಸರ್ ಬರ್ತಾನೆ ಇವಳನ್ನ ಮೀಟ್ ಮಾಡೋದಕ್ಕೆ ಅಂತ. ಯಾಕೆಂತಂದ್ರೆ ಇವಳು ತುಂಬಾ ಇಂಟೆಲಿಜೆಂಟ್ ಆಗಿರೋದ್ರಿಂದ ಗವರ್ನಮೆಂಟ್ ಅವರು ಇವಳನ್ನ ಗುರುತಿಸಿರ್ತಾರೆ. ಆಗ ರಾಬರ್ಟ್ಸನ್ ಇವಳಿಗೆ ಹೇಳ್ತಾನೆ, ನನಗೆ ಗೊತ್ತಾಯ್ತು ನಿನ್ಗೆ ಆಸ್ಟ್ರೋನಾಟ್ ಆಗೋದಕ್ಕೆ, ಸ್ಪೇಸ್ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇದೆ ಅಂತ. ನೀನು ಆಸ್ಟ್ರೋನಾಟ್ ಆಗೋದಕ್ಕೆ ನಮ್ಮ ಗವರ್ನಮೆಂಟ್ ಇಂದ ಏನೇನ್ ಬೇಕು ಎಲ್ಲಾ ಫೆಸಿಲಿಟಿನೂ ಕೊಡ್ತೀವಿ ಅಂತ. ಇದರಿಂದ ಜೇನ್ ಕೂಡ ತುಂಬಾ ಖುಷಿಯಿಂದಾನೆ ಒಪ್ಕೋತಾಳೆ. ಮುಂದಿನ ಸೀನ್ ನಲ್ಲಿ ಇವಳು ಇಂಟರ್ವ್ಯೂಗೆ ಅಂತ ಬಂದಿರ್ತಾಳೆ. ಇವಳು ತರನೇ ತುಂಬಾ ಜನ ಹುಡುಗಿರು ಕೂಡ ಬಂದಿರ್ತಾರೆ. ಸರಿ ಅಂತ ಇವಳು ಅಲ್ಲಿಂದ ಒಳಗಡೆ ಬಂದು
ಇಲ್ಲಿರುವಂತ ಆಫೀಸರ್ಸ್ ಗಳು ಹಾಗೆ ಆಸ್ಟ್ರೋನಾಟ್ ಮುಂದೆ ಕುಂತ್ಕೋತಾಳೆ. ಇವರೆಲ್ಲರೂ ಎಷ್ಟೇ ಕಷ್ಟವಾಗಿರುವಂತ ಕ್ವಶನ್ ನ ಕೇಳ್ತಿದ್ರು ಕೂಡ ಇವಳು ಹೆದರ್ಕೊಳ್ತಾನೆ ಇರೋದಿಲ್ಲ. ತುಂಬಾ ಕಾನ್ಫಿಡೆಂಟ್ ಆಗಿ ಆನ್ಸರ್ ಅನ್ನ ಮಾಡ್ತಿರ್ತಾಳೆ. ಆಗ ಈ ಆಫೀಸರ್ಸ್ ಗಳು ಕೂಡ ಇಂಪ್ರೆಸ್ ಆಗಿ ಇವಳನ್ನ ಸೆಲೆಕ್ಟ್ ಮಾಡ್ತಾರೆ. ಆಗ ಜಾನ್ ತುಂಬಾ ಸಂತೋಷದಿಂದ ಏಜೆಂಟ್ ಗೆ ಹೇಳ್ತಿರ್ತಾನೆ, ಆ ಇಂಟರ್ವ್ಯೂ ಅನ್ನ ಪಾಸ್ ಮಾಡ್ತಿದ್ದಂಗೆ ನನಗೆ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ನನ್ನ ಜೀವನಕ್ಕೆ ಒಂದು ಹೊಸ ದಾರಿ ಸಿಕ್ತು ಅಂತ ಅನ್ನಿಸ್ತು. ಆದ್ರಿಂದ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಆಸ್ಟ್ರೋನಾಟ್ ಆಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ ಅಂತ. ಮತ್ತೆ ಸೀನ್ ಫ್ಲಾಶ್ ಬ್ಯಾಕ್ ಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಇಷ್ಟೊತ್ತಿಗೆ ಇವಳಿಗೆ ಆಸ್ಟ್ರೋನಾಟ್ ಆಗೋದಕ್ಕೆ ಟ್ರೈನಿಂಗ್ ಅನ್ನ ಶುರು ಮಾಡ್ಬಿಟ್ಟಿರ್ತಾರೆ. ರಾಬರ್ಟ್ಸನ್ ಕೂಡ ಇವಳನ್ನ ತುಂಬಾ ಹತ್ರದಿಂದನೇ ಅಬ್ಸರ್ವ್ ಮಾಡ್ತಿರ್ತಾನೆ. ಈ ಟ್ರೈನಿಂಗ್ ಇಂದ ಇವಳಿಗೆ ತುಂಬಾ ಖುಷಿ ಆಗ್ತಿರುತ್ತೆ, ಹಾಗೆ ಎಕ್ಸೈಟ್ ಆಗಿರ್ತಾಳೆ. ಆದ್ರೆ ಬೇರೆ ಹುಡುಗಿರು ಮಾತ್ರ ಇದನ್ನ ತಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ, ವಾಮಿಟ್ ನೆಲ್ಲ ಮಾಡ್ತಿರ್ತಾರೆ. ಇದ್ರ ಜೊತೆ ಇಂಟೆನ್ಸ್ ಆಗಿರುವಂತ ವರ್ಕೌಟ್ ಅನ್ನ ಮಾಡಿಸ್ತಾರೆ. ಇದು ತುಂಬಾ ಕಷ್ಟ ಇದ್ರೂ ಕೂಡ ಜೇನ್ ಗಂಟೆ ಗಟ್ಲೆ ಓಡ್ತಿರ್ತಾಳೆ. ಆದ್ರೆ ಇದು ಬೇರೆ ಹುಡುಗಿರ ಕೈಲಿ ಆಗೋದಿಲ್ಲ, ಸುಸ್ತಾಗ್ಬಿಟ್ಟಿರ್ತಾರೆ. ನಂತರ ಇವಳಿಗೆ ಲೈಟ್ ಡಿಟೆಕ್ಟರ್ ಮಷಿನ್ ನ ಕನೆಕ್ಟ್ ಮಾಡಿ ಇವಳ ಜೀವನದ ಬಗ್ಗೆ ಒಂದಷ್ಟು ಕ್ವಶನ್ ಗಳನ್ನ ಕೇಳ್ತಾರೆ. ನಂತರ ಫೈನಲ್ ಎಕ್ಸಾಮ್ ಬಂದಿದ್ರಿಂದ ಜೇನ್ ಕೂಡ ಅದನ್ನ ಬರೀತಾಳೆ. ಆಗ ರಾಬರ್ಟ್ಸನ್ ಗೆ ಗೊತ್ತಾಗುತ್ತೆ ಇದುವರೆಗೂ ಯಾರು ಕೂಡ ಆ ರೀತಿ ಬರ್ದಿಲ್ಲ. ಆ ರೀತಿ ಎಕ್ಸಾಮ್ ಅನ್ನ ಬರೆದು ಜೇನ್ ಒಳ್ಳೆ ಮಾರ್ಕ್ಸ್ ಅನ್ನ ತಗೊಂಡಿದ್ದಾಳೆ ಅಂತ. ಆದ್ರೆ ಜೇನ್ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದನ್ನ ನೋಡಿ ಬೇರೆ ಹುಡುಗಿರಿಗೆ ತಡ್ಕೊಳ್ಳೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ಇವಳ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಾರೆ. ಇಲ್ಲೂ ಕೂಡ ಜೇನ್ ಸುಮ್ನೆ ಇರೋದಿಲ್ಲ, ಒಬ್ಳು ಹುಡುಗಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾಳೆ. ಇದರಿಂದ ಇಬ್ರಿಗೂ ಕೂಡ ಪನಿಷ್ಮೆಂಟ್ ಆಗುತ್ತೆ. ಇದೇ ಸಮಯದಲ್ಲಿ ರಾಬರ್ಟ್ಸನ್ ಗೆ ಡಾಕ್ಟರ್ ಇಂದ ಗೊತ್ತಾಗುತ್ತೆ ಜೇನ್ ನ ಬಾಡಿಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಆದ್ರೆ ಈ ವಿಷಯನ ಯಾರಿಗೂ ಹೇಳ್ಬೇಡ ಅಂತ ರಾಬರ್ಟ್ಸನ್ ಡಾಕ್ಟರ್ ಗೆ ಹೇಳ್ತಾನೆ. ಈ ತರ ಫೈಟ್ ಮಾಡಿರೋದ್ರಿಂದ ಜೇನ್ ನ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ತಾ ಇರ್ತಾರೆ. ಆಗ ರಾಬರ್ಟ್ಸನ್ ಬಂದು ಇವಳ ಹತ್ರ ಹೇಳ್ತಾನೆ, ನಾನ್ ನಿನ್ಗೆ ಪ್ರಾಮಿಸ್ ಮಾಡ್ತೀನಿ ಒಂದಿನ ಅಲ್ಲ ಒಂದಿನ ನಿನ್ ಹತ್ರ ಬಂದು ನಿನ್ಗೊಂದು ಒಳ್ಳೆ ಕೆಲಸನ ಕೊಡಿಸ್ತೀನಿ ಅಂತ. ನಂತರ ಜೇನ್ ಯಾವಾಗ ಮತ್ತೊಂದ್ಸಲ ಅನಾಥಾಶ್ರಮಕ್ಕೆ ಹೋಗ್ತಾಳೋ ಒಂದು ಫ್ಯಾಮಿಲಿ ಅವರು ಇವಳನ್ನ ದತ್ತು ತಗೋತಾರೆ. ಆದ್ರೆ ಆ ಫ್ಯಾಮಿಲಿ ಅವರಿಗೆ ಒಬ್ಳು ಮನೆ ಕೆಲಸದವಳು ಬೇಕಿತ್ತು ಅಷ್ಟೇ. ಯಾವತ್ತೂ ಕೂಡ ಇವಳನ್ನ ಮಗಳು ರೀತಿ ನೋಡೋದೇ ಇಲ್ಲ. ಹೀಗೆ ಒಂದು ದಿನ ಇವಳು ಕೆಲಸ ಮಾಡ್ತಿರ್ಬೇಕಾದ್ರೆ ಮ್ಯಾಗಝಿನ್ ಬುಕ್ ಸಿಗುತ್ತೆ. ಇದನ್ನ ನೋಡಿ ಇವಳಿಗೆ ಮತ್ತೆ ಆಸೆ ಬಂದ್ಬಿಡುತ್ತೆ ನಾನು ಓದ್ಬೇಕು ಅಂತ. ಆದ್ರಿಂದ ಬೆಳಗ್ಗೆಲ್ಲ ಮನೆ ಕೆಲಸ ಮಾಡಿ ರಾತ್ರಿ ಆಗ್ತಿದ್ದಂಗೆನೆ ಕಾಲೇಜ್ಗೆ ಹೋಗ್ತಿರ್ತಾಳೆ. ಹೀಗೆ ಇವಳ ಜೀವನ ನಡೀತಿರ್ಬೇಕಾದ್ರೆ ಒಂದು ದಿನ ತುಂಬಾ ವಿಚಿತ್ರವಾಗಿ ನಡೆಯುತ್ತೆ. ಮಿಸ್ ಆಗಿ ಇವಳು ಬಂದು ಒಬ್ಬ ವ್ಯಕ್ತಿಗೆ ಗುದ್ಬಿಡ್ತಾಳೆ. ಆ ವ್ಯಕ್ತಿ ಹೇಳ್ತಾನೆ ನಾನಿಲ್ಲಿ ಯಾರಿಗೋಸ್ಕರನೋ ಕಾಯ್ತಿದ್ದೀನಿ ಅಂತ. ಹಾಗೆ ಅವನು ಇವಳ ಜೊತೆ ಚೆನ್ನಾಗಿ ಮಾತಾಡ್ತಿರೋದನ್ನ ನೋಡಿ ಇವಳಿಗೆ ಅನ್ಸೋದಕ್ಕೆ ಶುರುವಾಗಿರುತ್ತೆ ಇವನು ನನ್ನ ನಿಜವಾಗ್ಲೂ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ ಅಂತ. ಯಾಕೆಂತಂದ್ರೆ ಅಷ್ಟೊಂದು ಚೆನ್ನಾಗಿ ಅದುವರೆಗೂ ನನ್ನ ಜೊತೆ ಯಾರು ಮಾತಾಡಿರ್ಲಿಲ್ಲ ಅಂತ ಜಾನ್ ಏಜೆಂಟ್ ಗೆ ಹೇಳ್ತಿರ್ತಾನೆ. ಇಲ್ಲಿ ಜೇನ್ಗೆ ಆ ವ್ಯಕ್ತಿ ಯಾರು, ಕೊನೆಗೆ ಅವನ ಹೆಸರು ಏನು ಅಂತಾನೂ ಗೊತ್ತಿರೋದಿಲ್ಲ. ಆದ್ರೂ ಕೂಡ ತುಂಬಾ ತಿಂಗಳುಗಳ ಕಾಲ ಜೊತೆಲೆ ಕಾಲ ಕಳೆದ್ರು. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಆ ವ್ಯಕ್ತಿ ನಾನ್ ಮತ್ತೆ ಬರ್ತೀನಿ ನೀನ್ ಇಲ್ಲೇ ಇರು ಅಂತ ಹೇಳಿ ಹೋದ. ಆದ್ರೆ ಅವನು ಮತ್ತೆ ಬರ್ಲೇ ಇಲ್ಲ. ಕಾದು ಕಾದು ಸಾಕಾಯ್ತು ಅಂತ ಜಾನ್ ಏಜೆಂಟ್ ಗೆ ಹೇಳ್ತಾನೆ. ಇದರಿಂದ ಇವಳು ಕೂಡ ಇವಳು ಪಾಡಿಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವಳನ್ನ ಮೀಟ್ ಮಾಡೋದಕ್ಕೆ ಅಂತ ರಾಬರ್ಟ್ಸನ್ ಬಂದು ಹೇಳ್ತಾ ಹೋಗ್ತಾನೆ, ನಿನ್ಗೆ ನನ್ನ ಹತ್ರ ಒಂದು ಕೆಲಸ ಇದೆ. ಇದು ಆಸ್ಟ್ರೋನಾಟ್ ನ ಕೆಲಸ ಅಲ್ಲ, ಆದ್ರೆ ಖಂಡಿತವಾಗಿ ನಿನ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕೆಂತಂದ್ರೆ ನಾವ್ ಈ ಕೆಲಸದಲ್ಲಿ ಹಿಂದೆ ನಡೆದಿರುವಂತ ತಪ್ಪುಗಳನ್ನ ಸರಿ ಮಾಡ್ತೀವಿ ಅಂತ. ಜೇನ್ ಕೂಡ ಇದಕ್ಕೆ ಒಪ್ಕೊಳ್ತಾಳೆ. ಆದ್ರೆ ಅವಳಿಗೆ ಮತ್ತೊಂದು ತಲೆನೋವು ಶುರು ಆಗುತ್ತೆ. ಯಾಕೆಂತಂದ್ರೆ ಮತ್ತೆ ಬರ್ತೀನಿ ಇಲ್ಲೇ ಇರು ಅಂತ ಹೇಳಿ ಹೋದ್ನಲ್ಲ ಆ ವ್ಯಕ್ತಿ, ಆ ಮಿಸ್ಟರಿ ಮ್ಯಾನ್, ಅವನ ಜೊತೆ ಇದ್ದಿದ್ರಿಂದ ಇವಳು ತಾಯಿ ಆಗೋಗಿರ್ತಾಳೆ. ಇದಾದ್ಮೇಲೆ ಇವಳಿಗೆ ಹೆರಿಗೆ ನೋವು ಶುರುವಾಗಿ ಮಗು ಕೂಡ ಹುಟ್ಟುತ್ತೆ. ಆದ್ರೆ ನಂತರ ಡಾಕ್ಟರ್ ಬಂದು ಇವಳ ಹತ್ರ ಹೇಳ್ತಾ ಹೋಗ್ತಾರೆ, ಮಗು ಸೇಫ್ ಆಗಿದೆ, ಆದ್ರೆ ನಾವು ಅದನ್ನ ಸಿಸರಿನ್ ಮಾಡಿ ತೆಗೆದ್ವಿ. ನಾವು ಆಪರೇಷನ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಒಂದು ವಿಷಯ ಗೊತ್ತಾಯ್ತು, ನಿಮ್ಮ ಬಾಡಿಲಿ ಮೇಲ್ ಪಾರ್ಟ್ ಹಾಗೆ ಫೀಮೇಲ್ ಪಾರ್ಟ್ ಎರಡು ಬಾಡಿ ಪಾರ್ಟ್ ಗಳು ಇವೆ. ಮಗುನೇನು ನಾವು ಸೇಫ್ ಆಗಿ ಹೊರಗಡೆ ತೆಗೆದ್ವಿ, ಆದ್ರೆ ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಬಾಡಿಲಿ ಇದ್ದಂತ ಫೀಮೇಲ್ ಪಾರ್ಟ್ ಅನ್ನ ತೆಗಿಲೇಬೇಕಾಯ್ತು. ಈಗ ನಿಮ್ಮ ಬಾಡಿಲಿ ಮೇಲ್ ಬಾಡಿ ಪಾರ್ಟ್ ಇರೋದ್ರಿಂದ ನೀವೊಬ್ರು ಗಂಡಸು ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ಶಾಕ್ ಆಗೋಗುತ್ತೆ. ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗೋದಿಲ್ಲ. ಆದ್ರೂ ಕೂಡ ಇವಳನ್ನ ಇವಳು ಸಂಭಾಳಿಸ್ಕೊಂಡು ಇವಳಿಗೆ ಹುಟ್ಟಿರುವಂತ ಮಗುನ ಬಂದು ನೋಡ್ತಾಳೆ. ಇದು ತುಂಬಾನೇ ಸುಂದರವಾಗಿರುತ್ತೆ. ಹಾಗೆ ಇದಕ್ಕೆ ಇವಳ ಹೆಸರನ್ನೇ ಅಂದ್ರೆ ಜೇನ್ ಅಂತಾನೆ ಹೆಸರಿಡ್ತಾಳೆ. ಆದ್ರೆ ಅದೇ ದಿನ ರಾತ್ರಿ ಯಾರೋ ಒಬ್ಬ ವ್ಯಕ್ತಿ ಬಂದು ಇವಳ ಮಗುನ ಎತ್ಕೊಂಡು ಹೊರಟೋಗ್ತಾನೆ. ಯಾರು ಎತ್ಕೊಂಡು ಹೋಗಿದ್ದು ಅಂತ ಒಂದು ಸಣ್ಣ ಸುಳಿವು ಕೂಡ ಯಾರಿಗೂ ಸಿಗೋದಿಲ್ಲ. ಇದಾದ್ಮೇಲೆ ಜೇನ್ ನ ಕಂಪ್ಲೀಟ್ ಆಗಿ ಗಂಡಸನ ರೀತಿ ಮಾಡೋದಕ್ಕೆ ತುಂಬಾ ಸರ್ಜರಿಗಳನ್ನೆಲ್ಲ ಮಾಡ್ತಾರೆ. ಇದರಿಂದನೇ ಹುಡುಗಿ ಆಗಿ ಜೇನ್ ಆಗಿದ್ದಂತ ಇವನು ಜಾನ್ ಆಗಿ ಬದಲಾಗಿದ್ದು. ಇದನ್ನೆಲ್ಲ ನೆನ್ಸ್ಕೊಂಡು ಜಾನ್ ತುಂಬಾ ಕೋಪದಿಂದ ಏಜೆಂಟ್ ಗೆ ಹೇಳ್ತಿರ್ತಾನೆ, ನನ್ನ ಜೀವನನ ಹಾಳು ಮಾಡಿದಂತ ವ್ಯಕ್ತಿ ನನಗೆ ಸಿಕ್ಕಿದ್ರೆ ಖಂಡಿತ ಅವನನ್ನ ಬಿಡೋದಿಲ್ಲ, ಸಾಯಿಸ್ಬಿಡ್ತೀನಿ ಅಂತ. ಹಾಗೆ ಕತೆನ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾನೆ. ಇದೆಲ್ಲ ಆಗಿದ್ರು ಕೂಡ ರಾಬರ್ಟ್ಸನ್ ಹೇಳಿದಂತ ಕೆಲಸನ ಅಟೆಂಡ್ ಮಾಡೋದಕ್ಕೆ ಇವನು ಹೋಗಿದ್ದ. ಆದ್ರೆ ಇವನಿರುವಂತ ಸ್ಥಿತಿನ ನೋಡಿ ಯಾರು ಕೂಡ ಇವನಿಗೆ ಕೆಲಸ ಕೊಡೋದಿಲ್ಲ. ಇದರಿಂದ ಸಪರೇಟ್ ಆಗಿ ಇವನೇ ಒಂದು ಮನೆನ ತಗೊಂಡು ಕೈಗೆ ಸಿಕ್ಕಿದ್ನೆಲ್ಲ ಕೆಲಸನ ಮಾಡೋದಕ್ಕೆ ಶುರು ಮಾಡ್ದ, ಜೀವನನ ಸಾಗಿಸೋದಕ್ಕೆ ಅಂತ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಇವನಿಗೆ ಐಡಿಯಾ ಬಂತು, ಇವನದ್ದೇ ಆದಂತ ಒಂದು ಮ್ಯಾಗಝಿನ್ ಬುಕ್ ಅನ್ನ ಬರೀಬೇಕು ಅಂತ. ಆಗ ಸ್ಟಾರ್ಟ್ ಆಗಿದೆ ದ ಅನ್ಮ್ಯಾರಿಡ್ ಮದರ್ ಅನ್ನೋ ಮ್ಯಾಗಝಿನ್. ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಏಜೆಂಟ್ ಕೇಳ್ತಾನೆ, ನಿನಗೆ ಮೋಸ ಮಾಡಿರುವಂತ ವ್ಯಕ್ತಿನ ಕರ್ಕೊಂಡ್ ಬಂದು ನಿನ್ನ ಮುಂದೆ ನಿಲ್ಸಿದ್ರೆ ಏನ್ ಮಾಡ್ತೀಯ ಅಂತ. ಮೊದಲು ಜಾನ್ಗೆ ಅನ್ಸುತ್ತೆ ಇವನೆಲ್ಲೋ ತಮಾಷೆ ಮಾಡ್ತಿರ್ಬೋದು ಅಂತ. ಆದ್ರೆ ಏಜೆಂಟ್ ಮಾತ್ರ ಇದನ್ನ ತುಂಬಾ ಸೀರಿಯಸ್ ಆಗಿ ಕೇಳ್ತಾ ಹೇಳ್ತಾನೆ, ನಿನ್ನ ಹೆಸರು ಜಾನ್ ಅಲ್ವಾ ಅಂತ. ಇದನ್ನ ಕೇಳಿ ಇವನ್ಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಇಷ್ಟೊತ್ತವರೆಗೂ ಇವರಿಬ್ರು ಮಾತಾಡ್ತಿದ್ದಾರೆ, ಆದ್ರೆ ಇಬ್ರು ಕೂಡ ಒಬ್ರಿಗೊಬ್ರು ಇವ್ರ ಹೆಸರನ್ನೇ ಹೇಳ್ಕೊಂಡಿಲ್ಲ. ಆದ್ರೂ ಕೂಡ ನನ್ನ ಹೆಸರು ಇವನಿಗೆ ಹೇಗ್ ಗೊತ್ತಾಯ್ತು ಅಂತ. ನಾನ್ ನಿಜ ಹೇಳ್ತಿದ್ದೀನಿ, ಆ ವ್ಯಕ್ತಿ ಎಲ್ಲಿದ್ದಾನೆ ನನ್ಗೆ ಗೊತ್ತು ಅಂತ ಹೇಳ್ತಾ ಇವನು ಜಾನ್ ನ ಕರ್ಕೊಂಡು ಬೇಸ್ಮೆಂಟ್ ನಲ್ಲಿರುವಂತ ಒಂದು ರೂಮ್ ನ ಒಳಗಡೆ ಬಂದು
ಲಾಕ್ ಮಾಡ್ತಾನೆ. ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು ಇವನು ಏನು ಹೇಳ್ತಿರೋದಿಲ್ಲ. ಆ ಟೈಮ್ ಮಷೀನ್ ತಗೊಂಡು ಅದರಲ್ಲಿ 3 ಏಪ್ರಿಲ್ 1963ಕ್ಕೆ ಸೆಟ್ ಮಾಡ್ತಾನೆ. ಈ ಟೈಮ್ ಬೇರೆ ಯಾವ್ದು ಅಲ್ಲ, ಜೇನ್ ಹುಡುಗಿ ಆಗಿದ್ದಾಗ ಆ ವ್ಯಕ್ತಿನ ಮೀಟ್ ಮಾಡಿದ್ನಲ್ಲ ಅದೇ ಟೈಮ್ ಇದು. ಜಾನ್ಗಂತೂ ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ನಂತರ ಏಜೆಂಟ್ ಎಲ್ಲಾ ತಯಾರನ್ನು ಮಾಡ್ಕೊಂಡು ಆ ಟೈಮ್ ಮಷೀನ್ ಜಾನ್ ನ ಕೈಲಿ ಹಿಡ್ಕೊಳ್ಳೋದಕ್ಕೆ ಅಂತ ಕೊಟ್ಟು ಇಲ್ಲಿಂದ ಟೆಲಿಪೋರ್ಟ್ ಆಗಿ 1963ಕ್ಕೆ ಬಂದು ತಲುಪ್ತಾರೆ. ಟೈಮ್ ಟ್ರಾವೆಲ್ ಮಾಡಿದ್ರಿಂದ ಜಾನ್ಗಂತೂ ತುಂಬಾ ವಿಚಿತ್ರವಾಗಿ ಫೀಲ್ ಆಗ್ತಿರುತ್ತೆ, ಒಂಥರ ಶಾಕ್ ಹೊಡೆದಂಗ ಆಗ್ತಿರುತ್ತೆ. ಹಾಗೆ ಏಜೆಂಟ್ಗೆ ಈ ಜಾಗ ಮೊದ್ಲಿಂದಾನೇ ಗೊತ್ತಿರುತ್ತೆ. ಹಾಗೆ ಸ್ವಲ್ಪ ದುಡ್ಡನ್ನು ಕೂಡ ಎತ್ತಿಟ್ಟಿರ್ತಾನೆ. ಆ ದುಡ್ಡನ್ನ ಜಾನ್ಗೆ ಕೊಟ್ಟು ಅದ್ರ ಜೊತೆ ಒಂದು ಗನ್ನನ್ನು ಕೂಡ ಕೊಟ್ಟು ಹೇಳ್ತಾನೆ, ಆ ವ್ಯಕ್ತಿ ನಿನಗೆ ಎಲ್ಲಿ ಸಿಗ್ತಾನೆ ಅಂತ ನಿನಗೆ ಗೊತ್ತೇ ಇದೆ, ಅಲ್ಲಿಗೆ ಹೋಗಿ ಅವನನ್ನ ಹುಡುಕಿ ಸಾಯಿಸ್ಬಿಡು. ನನಗೊಂದು ಇಂಪಾರ್ಟೆಂಟ್ ಆಗಿರುವಂತ ಕೆಲಸ ಇದೆ, ಅದನ್ನ ಮುಗಿಸಿ ಬರ್ತೀನಿ, ಅಷ್ಟರಲ್ಲಿ ನೀನು ಕೂಡ ನಿನ್ನ ಕೆಲಸನ ಮುಗಿಸಿರು ಅಂತ ಹೇಳಿ ಹೋಗ್ತಾನೆ. ನಂತರ ಜೇನ್ ಬೆಳಗ್ಗೆ ಎಲ್ಲ ಮನೆ ಕೆಲಸ ಮಾಡಿ ರಾತ್ರಿ ಹೊತ್ತು ಕ್ಲಾಸಸ್ಗೆ ಹೋಗ್ತಿದ್ಲಲ್ಲ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಇವತ್ತೇ ಆ ವ್ಯಕ್ತಿ ಜೇನ್ ನ ಮೀಟ್ ಮಾಡೋದಕ್ಕೆ ಬರುದು ಅಂತ ಜಾನ್ಗೆ ಗೊತ್ತಿರುತ್ತೆ. ಅದಕ್ಕೆ ಇಲ್ಲೇ ಬಂದು ವೇಟ್ ಮಾಡ್ತಿರ್ತಾನೆ. ನೋಡಿದ್ರೆ ಅದೇ ಸಮಯಕ್ಕೆ ಜೇನ್ ಬಂದು ಇವನಿಗೆ ಗುದ್ದುತ್ತಾಳೆ. ಆಗ ಇವನು ಕೂಡ ಸಾರಿ, ನಾನು ಇಲ್ಲಿ ಯಾರಿಗೋಸ್ಕರನೋ ಕಾಯ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಜೇನ್ ಇವನ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಆ ಮಾತನ್ನ ಕೇಳ್ತಿದ್ದಂಗೆ ಇವನಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಆಕ್ಚುಲಿ ಇವನು ಮೊದಲು ಜೇನ್ ಆಗಿದ್ದಾಗ ಆ ವ್ಯಕ್ತಿನ ಮೀಟ್ ಮಾಡಿದ್ನಲ್ಲ, ಆ ವ್ಯಕ್ತಿ ಹತ್ರ ಇವನು ಏನೇನೆಲ್ಲ ಮಾತಾಡಿದ್ನೋ ಅದೇ ಮಾತುಗಳನ್ನ ಜೇನ್ ಈಗ ಇವನ ಹತ್ರ ಮಾತಾಡ್ತಿದ್ದಾಳೆ. ಅಂದ್ರೆ ಜೇನ್ ಇಷ್ಟಪಟ್ಟಿದ್ದು ಬೇರೆ ಯಾರನ್ನೂ ಅಲ್ಲ, ಫ್ಯೂಚರ್ ಇಂದ ಜಾನ್ ಆಗಿ ಕನ್ವರ್ಟ್ ಆಗಿ ಬಂದಿದ್ದಂತ ಸ್ವತಃ ಅವಳನ್ನೇ ಅಂತ. ಇದರಿಂದ ಜಾನ್ಗಂತೂ ತುಂಬಾನೇ ಶಾಕ್ ಆಗೋಗುತ್ತೆ. ಇದನ್ನೆಲ್ಲ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಏಜೆಂಟ್ ಕೂಡ ನೋಡ್ತಿರ್ತಾನೆ. ನಂತರ ಇವನು 2 ಮಾರ್ಚ್ 1970ಕ್ಕೆ ಟೈಮ್ ಟ್ರಾವೆಲ್ ಮಾಡಿ ಬರ್ತಾನೆ. ಆಕ್ಚುಲಿ ಇದು ಆ ಫಿಜಲ್ ಬಾಂಬರ್ ಮೊದಲನೇ ಸಲ ಬಾಂಬ್ ಇಟ್ಟಂತ ಜಾಗ. ಇಲ್ಲೇ ಇವನಿಗೆ ಆ ವ್ಯಕ್ತಿ ಬಾಂಬ್ ಇಡ್ತಿರೋದನ್ನ ನೋಡಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಅವನು ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ಹೀಗೆ ಈ ಜಾಗದಲ್ಲೆಲ್ಲ ಅವನನ್ನ ಹುಡುಕಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ವ್ಯಕ್ತಿ ಬಂದು ಇವನಿಗೆನೆ ಗನ್ ಪಾಯಿಂಟ್ ಅನ್ನ ಮಾಡ್ಬಿಡ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗುತ್ತೆ. ಆ ಫಿಜಲ್ ಬಾಂಬರ್ ಇವನಿಗೆ ಚೆನ್ನಾಗಿ ಹೊಡೆದು ಇಲ್ಲಿಂದ ಹೊಟ್ಟೋಗ್ತಾನೆ. ಅದೇ ಸಮಯಕ್ಕೆ ಇವನಿಗೇನೋ ಸೌಂಡ್ ಕೇಳಿಸ್ತು ಅಂತ ಹೊರಗಡೆ ಬಂದು ನೋಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿದ್ರಿಂದ ಅದನ್ನ ತಡೆಯೋದಕ್ಕೆ ಬಂದಂತ ಏಜೆಂಟ್ ನ ಮುಖ ಕಂಪ್ಲೀಟ್ ಆಗಿ ಸುಟ್ಟೋಗಿರುತ್ತೆ. ಇವನೇ ಬಂದು ಆ ಬಾಕ್ಸ್ ಅನ್ನ ಕೊಡ್ತಿದ್ದಂಗೆನೆ ಅವನು ಇಲ್ಲಿಂದ ಟೆಲಿಪೋರ್ಟ್ ಆಗೋಗ್ತಾನೆ. ಇದರಿಂದ ಇವನಿಗೆ ತುಂಬಾ ಕನ್ಫ್ಯೂಸ್ ಆಗಿ ತುಂಬಾ ಶಾಕ್ ಆಗಿ ಅಲ್ಲಿಂದ 1964ಕ್ಕೆ ಒಂದು ರೂಮ್ ಗೆ ಬಂದು ತಲುಪ್ತಾನೆ. ಆಗ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ, ಮೂವಿಯ ಮೊದಲಲ್ಲಿ ಇವನು ಬಾಂಬ್ ಸ್ಟಾಪ್ ಮಾಡೋದಕ್ಕೆ ಹೋಗಿ ಇವನ ಮುಖ ಎಲ್ಲ ಬೆಂದು ಹೋಗಿ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಡಿದ್ನಲ್ಲ ಅದೇ ಸೀನ್ ಅನ್ನ ಈಗ ಇವನು ನೋಡ್ಕೊಂಡು ಬಂದಿದ್ದು. ಇವನ್ಗನ್ನಿಸ್ತಿರುತ್ತೆ ಬಾಂಬ್ ಅನ್ನ ತಡೆದು ನಾನು 11,000 ಜನರನ್ನ ಕಾಪಾಡಿದೆ ಅಂತ. ಆದ್ರೆ ಇವನು ತಡೆದಿದ್ದು ಫಿಜಲ್ ಬಾಂಬರ್ 1970ರಲ್ಲಿ ಇಟ್ಟಿದ್ದಂತ ಮೊದಲನೇ ಬಾಂಬ್ ಅನ್ನ. ಅಂದ್ರೆ ಅವನು 1975ರಲ್ಲೂ ಕೂಡ ಬಾಂಬ್ ಅನ್ನ ಇಟ್ಟು 11,000 ಜನರನ್ನ ಸಾಯಿಸ್ತಾನೆ ಅಂತ. ಇದರಿಂದ ಇವನಿಗೆ ತುಂಬಾ ಬೇಜಾರಾಗಿ ಜಾನ್ಗೋಸ್ಕರ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿ ಇಡ್ತಿರ್ತಾನೆ. ನಾನ್ ನಿನ್ನ ಬಿಟ್ಟು ಹೋದ್ಮೇಲೆ ನೀನು ಏನೇನೆಲ್ಲ ಮಾಡ್ಬೇಕು ಅಂತ. ಅದ್ರ ಜೊತೆಗೇನೆ ಇವನ ಮುಂದಿನ ಕೆಲಸಕ್ಕೆ ರೆಡಿ ಆಗ್ತಿರ್ತಾನೆ. ನಂತರ ಸೀನ್ 1963ಕ್ಕೆ ಶಿಫ್ಟ್ ಆದಾಗ ತೋರಿಸ್ತಾರೆ. ಸ್ವಲ್ಪ ತಿಂಗಳುಗಳ ಕಾಲ ಜೊತೆಲೇ ಇದ್ದಿದ್ರಿಂದ ಜಾನ್ ಹಾಗೆ ಜೇನ್ ಇಬ್ರು ಕೂಡ ತುಂಬಾ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹಾಗೆ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಇಲ್ಲಿ ಜೇನ್ಗೆ ಗೊತ್ತಿರೋದಿಲ್ಲ ಈ ಜಾನ್ ಯಾರು ಎಲ್ಲಿಂದ ಬಂದಿದ್ದಾನೆ ಅಂತ. ಬರೀ ಇವನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಮತ್ತೊಂದ್ಸಲ ಸೀನ್ 1964ಕ್ಕೆ ಶಿಫ್ಟ್ ಆದಾಗ ಏಜೆಂಟ್ ಒಂದು ಜಾಗದಲ್ಲಿ ನಿಂತಿರ್ತಾನೆ. ಆಗ ಇಲ್ಲಿಗೆ ರಾಬರ್ಟ್ಸನ್ ಕೂಡ ಬಂದು ಇವರಿಬ್ರು ಮಾತಾಡ್ತಾ ಹೋದಾಗ ನಮ್ಗೆ ಒಂದೊಂದೇ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ. ಆಕ್ಚುಲಿ ರಾಬರ್ಟ್ಸನ್ ಮೊದಲನೇ ಸಲ ಜೇನ್ ನ ಮೀಟ್ ಮಾಡೋದಕ್ಕೆ ಅಂತ ಅನಾಥಾಶ್ರಮಕ್ಕೆ ಬಂದಿದ್ನಲ್ಲ, ಆವಾಗ್ಲೇ ಇವನಿಗೆ ಎಲ್ಲ ಗೊತ್ತಿತ್ತು ಈ ರೀತಿ ಜೇನ್ ಮುಂದೆ ಹೋಗಿ ಜಾನ್ ಆಗಿ ಕನ್ವರ್ಟ್ ಆಗ್ತಾಳೆ ಅಂತ. ಆದ್ರೂ ಕೂಡ ಯಾವ್ಯಾವ ಟೈಮಲ್ಲಿ ನಡಿಬೇಕು ಅದನ್ನೆಲ್ಲ ಹಾಗೆ ನಡೆಯೋದಕ್ಕೆ ಬಿಟ್ಟ. ಈ ರೀತಿ ಇವನು ಮಾಡೋದಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಿರ್ತಾನೆ. ಆ ಕಾರಣ ಏನು ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಏಜೆಂಟ್ ಕೆಲಸ ಮಾಡ್ತಿರೋಂತ ಟೈಮ್ ಟ್ರಾವೆಲ್ ಡಿಪಾರ್ಟ್ಮೆಂಟ್ ಟೆಂಪರಲ್ ಬ್ಯೂರೋ ಇದೆಯಲ್ಲ ಅದನ್ನ ನಡೆಸ್ತಿರೋದೇ ರಾಬರ್ಟ್ಸನ್. ನಂತರ ಏಜೆಂಟ್ ರೆಡಿ ಆಗಿ ಹಾಸ್ಪಿಟಲ್ಗೆ ಬರ್ತಾನೆ. ಆಕ್ಚುಲಿ ಜೇನ್ ಒಂದು ಮಗುಗೆ ಜನ್ಮ ಕೊಟ್ಟು ಆ ಮಗುಗೂ ಕೂಡ ಜೇನ್ ಅಂತ ಹೆಸರಿಟ್ಲು. ಆದ್ರೆ ಅದೇ ರಾತ್ರಿ ಒಬ್ಬ ವ್ಯಕ್ತಿ ಬಂದು ಯಾರೋ ಮಗುನ ಎತ್ಕೊಂಡು ಹೊಟ್ಟೋದ. ಯಾರು ಎತ್ಕೊಂಡು ಹೋದ್ರು ಅಂತ ಒಂದು ಕ್ಲೂ ಕೂಡ ಸಿಕ್ಕಿರೋದಿಲ್ವಲ್ಲ. ಆ ರೀತಿ ಮಗುನ ಎತ್ಕೊಂಡು ಬಂದಿದ್ದು ಬೇರೆ ಯಾರು ಅಲ್ಲ, ಅದು ಏಜೆಂಟೇ. ನಂತರ ಇವನು 1945ಕ್ಕೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದು ಜೇನ್ ನ ಮಗುನ ಅನಾಥಾಶ್ರಮದ ಮುಂದೆ ಇಟ್ಟು ಹೋಗ್ತಿರ್ತಾನೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಚಿಕ್ಕ ಮಗು ಆಗಿದ್ದಂತ ಜೇನ್ ನ ಯಾರೋ ಒಬ್ಬ ವ್ಯಕ್ತಿ ಬಂದು ಅನಾಥಾಶ್ರಮದ ಮುಂದೆ ಇಟ್ಟು ಹೋದ. ಅದಾದ್ಮೇಲೆ ಅವಳು ಅನಾಥಾಶ್ರಮದಲ್ಲೇ ಬೆಳೆದ್ಲಲ್ಲ, ಆ ರೀತಿ ಅವಳನ್ನ ಅನಾಥಾಶ್ರಮದ ಮುಂದೆ ಬಿಟ್ಟು ಹೋಗಿದ್ದು ಏಜೆಂಟೇ. ಅಂದ್ರೆ ಇಲ್ಲಿ ಜೇನ್ ಹುಡುಗಿ ಆಗಿದ್ಲು. ಅದಾದ್ಮೇಲೆ ಹುಡುಗನಾಗಿ ಕನ್ವರ್ಟ್ ಆದ್ಮೇಲೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಟೈಮ್ ನಲ್ಲಿ ಹಿಂದೆ ಬಂದು ಹುಡುಗಿ ಆಗಿದ್ದಂತ ತನ್ನ ಜೊತೆನೆ ಪ್ರೀತಿ ಮಾಡಿದ್ಲು. ಅನಂತರ ಇಬ್ರಿಗೂ ಮಗು ಹುಟ್ಟಂತ ಮಗುನು ಕೂಡ ಬೇರೆ ಯಾವುದು ಅಲ್ಲ, ಅದು ಕೂಡ ಜೇನೆ. ಹೇಳ್ಬೇಕು ಅಂತಂದ್ರೆ ಇಲ್ಲಿ ತಾಯಿ, ತಂದೆ ಹಾಗೆ ಮಗು 3 ಜನ ಕೂಡ ಒಬ್ನೇ ವ್ಯಕ್ತಿ. ನಂತರ ಏಜೆಂಟ್ 1963ಕ್ಕೆ ಬರ್ತಾನೆ. ಆಗ ಇಲ್ಲಿ ಜಾನ್ ಜೇನ್ ನ ಜೊತೆ ಇರಬೇಕಾದ್ರೆ ಏಜೆಂಟ್ ನ ನೋಡಿ ನಾನು ಮತ್ತೆ ಬರ್ತೀನಿ, ನೀನ್ ಇಲ್ಲೇ ಇರುವಂತ ಜೇನ್ಗೆ ಹೇಳಿ. ಸೀದಾ ಏಜೆಂಟ್ ಹತ್ರ ಬಂದು ಇವನಿಗೆ ಗನ್ ಪಾಯಿಂಟ್ ಮಾಡಿ ಹೇಳ್ತಿರ್ತಾನೆ, ಇಲ್ಲೆಲ್ಲ ಏನ್ ನಡೀತಿದೆ, ನೀನ್ ಯಾರು ಹೇಳು ಅಂತ. ಆಗ ಇವನು ಕೂಡ ನೀನ್ ಯಾರು ಅಂತ ನಿನ್ಗೆ ಗೊತ್ತಾಗಿದೆ ಅಂತಂದ್ರೆ ನಾನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ನಿನ್ಗೆ ಅಷ್ಟೊಂದು ಟೈಮ್ ಬೇಕಾಗೋದಿಲ್ಲ ಅಂತ. ಇದನ್ನ ಕೇಳ್ತಿದ್ದಂಗೆ ಇವನು ತುಂಬಾ ಶಾಕ್ ಆಗಿ ಹಾಗೆ
ಹಾಗೆ ಬೇಜಾರಿಂದ ಹೇಳ್ತಿರ್ತಾನೆ, ನಾನು ಜೇನ್ನ ಬಿಟ್ಟು ಬರೋದಕ್ಕಾಗೋದಿಲ್ಲ, ಬಿಟ್ಟು ಬಂದ್ರೆ ಅವಳ ಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ ಅಂತ. ಏಜೆಂಟ್ ಕೂಡ ನಮ್ಮ ಹತ್ರ ಬೇರೆ ದಾರಿನೂ ಕೂಡ ಇಲ್ಲ, ನಾವು ಅವಳನ್ನ ಬಿಟ್ಟು ಬರ್ಲೇಬೇಕು, ಇಲ್ಲಾಂದ್ರೆ ಎಲ್ಲ ನಾಶ ಆಗ್ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಜಾನ್ ಕೂಡ ಒಪ್ಕೊಳ್ತಿದ್ದಂಗೆನೆ ಇವನನ್ನ ಕರ್ಕೊಂಡು 1985ನೇ ಇಸ್ವಿಗೆ ಬರ್ತಾನೆ. ಟೈಮ್ ಟ್ರಾವೆಲ್ ಮಾಡಿರೋದ್ರಿಂದ ಇವನು ಪ್ರಜ್ಞೆ ತಪ್ಪಿರ್ಬೇಕಾದ್ರೆ ಏಜೆಂಟ್ ಹತ್ರ ರಾಬರ್ಟ್ಸನ್ ಬಂದು ಒಂದು ಎನ್ವೆಲಪ್ ಅನ್ನ ಕೊಟ್ಟು ಹೇಳ್ತಾನೆ, ನಿನ್ನ ಫೈನಲ್ ಮಿಷನ್ ನೀನು ಕಂಪ್ಲೀಟ್ ಮಾಡಿದ್ಯಾ, ಈಗ ನೀನು 1975ಕ್ಕೆ ಹೋಗಿ ನಿನ್ನ ಟೈಮ್ ಮಷಿನ್ ನಾಶ ಮಾಡ್ಬೇಕು ಅಂತ. ಈ ಎನ್ವೆಲಪ್ ನಲ್ಲಿ ಏನಿದೆ ಅಂತ ಇವನು ಕೇಳಿದ್ರೆ ರಾಬರ್ಟ್ಸನ್ ಮಾತ್ರ ಟೈಮ್ ಮಷಿನ್ ನಾಶ ಮಾಡಿದ್ಮೇಲೆ ಇದನ್ನ ಓಪನ್ ಮಾಡಿ ನೀನೇ ನೋಡು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಏಜೆಂಟ್ ಕೂಡ ಇವನು ರೆಕಾರ್ಡ್ ಮಾಡಿ ಇಟ್ಟಿರುವಂತ ಟೇಪ್ ರೆಕಾರ್ಡರ್ ಅನ್ನ ಜಾನ್ ನ ಪಕ್ಕ ಇಟ್ಟು ಅಲ್ಲಿಂದ 1975ನೇ ಇಸ್ವಿಗೆ ಬಂದು ತಲುಪ್ತಾನೆ. ಹೌದು, ಇದೇ ವರ್ಷದಲ್ಲಿ ಫಿಜಲ್ ಬಾಂಬರ್ ಬಾಂಬ್ ಅನ್ನ ಇಟ್ಟು 11,000 ಜನರನ್ನ ಸಾಯಿಸೋದು. ನಂತರ ಇವನು ರಾಬರ್ಟ್ಸನ್ ಹೇಳಿರೋ ರೀತಿ ಟೈಮ್ ಮಷಿನ್ ಅನ್ನ ನಾಶ ಮಾಡೋದಕ್ಕೆ ಅಂದ್ರೆ ಡಿಕಮಿಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆಗೋದಿಲ್ಲ, ಯಾರೋ ಬಂದ್ಬಿಡುತ್ತೆ. ಇದರಿಂದ ಇವನಿಗೆ ಕೊಟ್ಟಿದ್ದಂತ ಎನ್ವಲಪ್ ಅನ್ನ ತೆಗೆದು ನೋಡಿದ್ರೆ ಫಿಜಲ್ ಬಾಂಬರ್ ಎಲ್ಲಿ ಸಿಗ್ಬೋದು ಅನ್ನೋ ಒಂದಷ್ಟು ಕ್ಲೂಗಳನ್ನ ರಾಬರ್ಟ್ಸನ್ ಇದರಲ್ಲಿ ಬಿಟ್ಟಿರ್ತಾನೆ. ಈ ಕಡೆ ಜಾನ್ ಟೇಪ್ ರೆಕಾರ್ಡರ್ ಅನ್ನು ಆನ್ ಮಾಡಿದಾಗ ಅದರಲ್ಲಿ ಏಜೆಂಟ್ ಹೇಳಿರ್ತಾನೆ, ನೀನು 1985ರಿಂದ ಟೆಂಪರಲ್ ಬ್ಯೂರೋಗೋಸ್ಕರ ಒಂದಷ್ಟು ಕೆಲಸಗಳನ್ನ ಮಾಡ್ಬೇಕು ಅಂತ. ಇವನು ಕೂಡ ಒಬ್ಬ ಏಜೆಂಟ್ ಆಗಿ ಟೆಂಪರಲ್ ಬ್ಯೂರೋಗೋಸ್ಕರ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಈ ಕಡೆ 1975ಕ್ಕೆ ಸೀನ್ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಏಜೆಂಟ್ ಕೂಡ ದ ಅನ್ಮ್ಯಾರಿಡ್ ಮದರ್ ಮ್ಯಾಗಝಿನ್ ಬುಕ್ ಅನ್ನ ಬರೀತಿರ್ತಾನೆ. ಅಂದ್ರೆ ಏಜೆಂಟ್ ಕೂಡ ಬೇರೆ ಯಾರು ಅಲ್ಲ, ಇವನು ಕೂಡ ಜಾನೇ. ಈಗ ಜಾನ್ ಯಾವ ರೀತಿ ಇದ್ನೋ ಇವನು ಕೂಡ ಅದೇ ರೀತಿ ಕಾಣ್ತಿದ್ದ. ಆದ್ರೆ ಇವನು ಬಾಂಬ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಹೋಗಿ ಇವನ ಮುಖ ಎಲ್ಲ ಬೆಂದೋಗಿತ್ತು, ಹಾಗೆ ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಂಡಲ್ಲ. ಆದ್ರಿಂದಾನೆ ಈಗ ಡಿಫ್ರೆಂಟ್ ಆಗಿ ಬೇರೆ ರೀತಿ ಕಾಣ್ತಿರೋದು. ಅದೇ ಸಮಯಕ್ಕೆ ಇವನಿಗೆ ರಾಬರ್ಟ್ಸನ್ ಕೊಟ್ಟಿದ್ದಂತ ಕ್ಲೂನ ಬಗ್ಗೆ ಸ್ವಲ್ಪ ಯೋಚನೆ ಬಂದು ಆ ಕ್ಲೂ ನಲ್ಲಿದ್ದಂತ ಶಾಪ್ ನ ಹುಡ್ಕೊಂಡು ಬಂದು ನೋಡಿದ್ರೆ ಇಲ್ಲಿ ಆ ಫಿಜಲ್ ಬಾಂಬರ್ ಇರ್ತಾನೆ. ನೋಡಿದ್ರೆ ಈ ಫಿಜಲ್ ಬಾಂಬರ್ ಬೇರೆ ಯಾರು ಅಲ್ಲ, ಇವನು ಕೂಡ ಜಾನೇ. ಆದ್ರೆ ಅವನಿಗೆ ಇವನಿಗಿಂತ ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಅಂದ್ರೆ ಅವನು ಫ್ಯೂಚರ್ ಇಂದ ಬಂದಿರೋನು. ಇದನ್ನ ನೋಡಿ ಇವನು ಶಾಕ್ ಆಗಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ವಯಸ್ಸಾಗಿರುವಂತ ಜಾನ್ ಹೇಳ್ತಾನೆ, ನಿನ್ನ ಟೈಮ್ ಟ್ರಾವೆಲ್ ಮಷೀನ್ ಡಿಕಮಿಷನ್ ಆಗ್ಲಿಲ್ಲ ಅಲ್ವಾ, ನಂದು ಕೂಡ ಆಗಿರ್ಲಿಲ್ಲ ಅಂತ. ಅಷ್ಟೇ ಅಲ್ಲದೆ ಈ ವಯಸ್ಸಾಗಿರುವಂತ ಜಾನ್ ಸ್ವಲ್ಪ ಹುಚ್ಚನ್ ರೀತಿ ಆಡ್ತಿರ್ತಾನೆ. ಇವನ ಮೆಂಟಲ್ ಕಂಡೀಷನ್ ಸರಿ ಇರೋದಿಲ್ಲ, ನಾನು ಜನರನ್ನ ಕಾಪಾಡೋದಕ್ಕಷ್ಟೇ ಬಾಂಬ್ ಅನ್ನ ಇಟ್ಟೆ, ನೀನು ಕೂಡ ನಂತರನೇ ಆಗ್ತೀಯ ಅಂತ ಹುಚ್ಚನ್ ರೀತಿ ಏನೇನೋ ಮಾತಾಡ್ತಿರ್ತಾನೆ. ಆದ್ರೆ ನಾನು ಯಾವತ್ತೂ ಬಾಂಬ್ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಜಾನ್ ವಯಸ್ಸಾಗಿರುವಂತ ಜಾನ್ಗೆ ಶೂಟ್ ಮಾಡ್ಬಿಡ್ತಾನೆ. ಆಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಜಾನ್ ಟೈಮ್ ಮಷಿನ್ ನ ಡಿಕಮಿಷನ್ ಮಾಡೋದಕ್ಕೆ ಹೋದಾಗ ಯಾರು ಬಂತು ಆಗ್ಲಿಲ್ವಲ್ಲ, ಅದೇ ರೀತಿ ಆ ವಯಸ್ಸಾಗಿದ್ದಂತ ಜಾನ್ ನ ಜೊತೆನೂ ಕೂಡ ಆಗಿತ್ತು. ಇದರಿಂದ ಅವನಿಗೆ ಎಲ್ ಬೇಕೋ ಅಲ್ಲಿಗೆ ಯಾವ ಟೈಮ್ ಬೇಕೋ ಆ ಟೈಮ್ಗೆ ಟೈಮ್ ಟ್ರಾವೆಲ್ ಮಾಡ್ತಾ ಮಾಡ್ತಾ ಅವನ ಮೆಂಟಲ್ ಕಂಡೀಷನ್ ಹಾಳಾಗಿ ಹುಚ್ಚನ್ ರೀತಿ ಆಗೋಗಿದ್ದ. ಇದರಿಂದಾನೇ ಅವನು ಬಾಂಬನ್ನ ಇಟ್ಟು 11,000 ಜನರನ್ನ ಸಾಯಿಸಿದ್ದು. ಈಗ ಪ್ರೆಸೆಂಟ್ ನಲ್ಲಿರುವಂತ ಜಾನ್ ನ ಟೈಮ್ ಮಷಿನ್ ಕೂಡ ನಾಶ ಆಗದೆ ಇರೋದ್ರಿಂದ ಇವನು ಕೂಡ ಈಗ ಎಲ್ಲಿಗೆ ಬೇಕೋ ಅಲ್ಲಿಗೆ ಟೈಮ್ ಟ್ರಾವೆಲ್ ಮಾಡ್ತಾನೆ. ಆ ವಯಸ್ಸಾಗಿದ್ದಂತ ಜಾನ್ ನ ರೀತಿ ಇವನು ಕೂಡ ಫಿಜಲ್ ಬಾಂಬರ್ ಆಗಿ ಕನ್ವರ್ಟ್ ಆಗಿ ಬಾಂಬ್ ಅನ್ನ ಇಡ್ತಾನೆ ಅಂತ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಜೇನ್ ಜಾನ್ ಆಗಿ ಕನ್ವರ್ಟ್ ಆಗೋದು, ಜಾನ್ ಏಜೆಂಟ್ ಆಗಿ ಕನ್ವರ್ಟ್ ಆಗೋದು, ಹಾಗೆ ಕೊನೆಯದಾಗಿ ಅವನು ಫಿಜಲ್ ಬಾಂಬರ್ ಆಗಿ ಕನ್ವರ್ಟ್ ಆಗೋದು ರಾಬರ್ಟ್ಸನ್ ಗೆ ಗೊತ್ತಿದೆ. ಆದ್ರೂ ಕೂಡ ಇದನ್ನೆಲ್ಲ ಅವನು ತಡೆಯೋದಕ್ಕೆ ಟ್ರೈ ಮಾಡ್ತಿಲ್ಲ. ಇದಕ್ಕೆ ಕಾರಣ ಏನು ಅಂತಂದ್ರೆ ಒಂದು ಥಿಯರಿ ಪ್ರಕಾರ ರಾಬರ್ಟ್ಸನ್ ನಡೆಸಿರುವಂತ ಟೆಂಪರಲ್ ಬ್ಯೂರೋಗೆ ಈ ರೀತಿ ಜೇನ್ ಜಾನ್ ಆಗಿ ಜಾನ್ ಏಜೆಂಟ್ ಆಗಿ ಕೊನೆಯದಾಗಿ ಫಿಜಲ್ ಬಾಂಬರ್ ಆಗೋದ್ರಿಂದಾನೆ ಟೆಂಪರಲ್ ಬ್ಯೂರೋ ಅವರಿಗೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಶಕ್ತಿ ಸಿಕ್ತಿರೋದು. ಒಂದ್ ವೇಳೆ ಅವ್ರು ಏನಾದ್ರೂ ಇದನ್ನ ತಡೆಯೋದಕ್ಕೆ ಟ್ರೈ ಮಾಡಿದ್ರೆ ಟೈಮ್ ಟ್ರಾವೆಲ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗೆ ಇಡೀ ಪ್ರಪಂಚನೇ ನಾಶ ಆಗೋಗುತ್ತೆ ಅಂತ. ಹಾಗೆ ಈ ರೀತಿ ಜೇನಿಂದ ಹಿಡಿದು ಫಿಜಲ್ ಬಾಂಬರ್ ಆಗೋವರೆಗೂ ಇರುವಂತ ಜರ್ನಿನ ಸ್ಟಾಪ್ ಮಾಡೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಅದು ಮತ್ತೆ ಮತ್ತೆ ನಡೀತಾನೆ ಇರುತ್ತೆ. ಈ ಮೂವಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ ಪ್ರಪಂಚದಲ್ಲೇ ತುಂಬಾ ಕನ್ಫ್ಯೂಸ್ ಮಾಡುವಂತ ಮೂವಿಲಿ ಇದು ಟಾಪ್ ನಲ್ಲಿ ಬರುತ್ತೆ. ಆದ್ರೂ ಕೂಡ ತುಂಬಾ ರಿಸರ್ಚ್ ಅನ್ನ ಮಾಡಿ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದೀನಿ. ಅದ್ರ ಮೇಲೂ ನಿಮ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗಿ ಆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ. ಸೊ ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.